ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜ್ ಪಲಾವ್ ಮಾಡ್ತಾಯಿದ್ದೀವಿ. ಇದೆಲ್ಲ ತರಕಾರಿಗಳು ವೆಜ್ ಪಲಾವ್ ಹಾಕೋಕ್ಕೆ ಕಟ್ ಮಾಡ್ಕೊಂಡಿರೋದು. ಪೊಟ್ಯಾಟೊ, ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಇದು ಕ್ಯಾರೆಟು, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ಖಾರ ರುಬ್ಬಕ್ಕೆ, ಮತ್ತು ಇದು ಖಾರ ರುಬ್ಬಕ್ಕೆ ಹಾಕ್ಕೊಂಡಿರೋದು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಳ್ಳೋಣ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್. ನಾವು ಒಂದು ಇಂಗ್ರೀಡಿಯೆಂಟ್ ಹಾಕೋದು ಮಿಸ್ ಮಾಡಿಬಿಟ್ಟೆ ಹೇಳೋದು. ಧನಿಯಾ ಹಾಕ್ಕೊಳ್ಳಿ ಗೈಸ್, ಇಷ್ಟು ಹಾಕ್ಕೊಳ್ಳಿ. ಒಂದು ಸ್ಪೂನ್ ಇದೆ ಇದರಲ್ಲಿ. ಸೊ ಧನಿಯಾ ಹಾಕ್ಕೊಳ್ಳಿ. ಸೊ ಇವಾಗ ನಾನು ಇದು ರುಬ್ಕೊಂಡು ಸಿಗ್ತೀನಿ. ನೋಡ್ಬೋದು ಗೈಸ್, ಇದು ರುಬ್ಕೊಂಡಿರೋ ಮಸಾಲೆ ಹಿಂಗೆ ಕಾಣಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಗೈಸ್. ಇವಾಗ ನಾವು ಇದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬೇಕು. 4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಬೇಕು. ಯಾವ ಮಸಾಲೆ ಅಂದರೆ ಇದು ಚಕ್ಕೆ, ಲವಂಗ, ಸ್ಟಾರು, ಏಲಕ್ಕಿ ಮತ್ತು ಇದು ಜಾಪತ್ರೆ. ಇದನ್ನೆಲ್ಲ ಎಣ್ಣೆ ಕಾದ್ಮೇಲೆ ಹಾಕಬೇಕು. ನೋಡ್ಬೋದು, ಇಲ್ಲಿ ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಇವಾಗ ಈ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಲವಂಗ 3 ತೊಗೊಳ್ಳಿ ಮತ್ತು ಏಲಕ್ಕಿ 1 ತೊಗೊಬೇಕು. ಸ್ಟಾರ್ ಕೂಡ ಒಂದೇ, ಆಯಿತಾ? ಇದನ್ನೆಲ್ಲ ಹಿಂಗೆ ಮಾಡ್ಕೊಬೇಕು. ಇದಾದಮೇಲೆ ನಾವು ಈರುಳ್ಳಿ ನೋಡ್ಬೋದು, ಇಲ್ಲಿ ನಾನು ಈರುಳ್ಳಿನೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಬೆಂದಮೇಲೆ ನಾವು ಇದನ್ನು ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು, ಈ ಥರ ಸ್ಲೈಸ್ ಥರ. ಸೊ ಇವಾಗ ಇದಾಗಿದೆ. ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ನೋಡ್ಬೋದು, ಈರುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ಇದೆ, ನೋಡ್ಬೋದು. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಹಿಂಗೆ ಮಾಡ್ಕೊತಾ ಇರಬೇಕು. ಈ ಥರ. ಸೊ ಇವಾಗಿದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ನಾವು ಫ್ರೈ ಮಾಡಬೇಕು. ಸೊ ಇದಾದಮೇಲೆ ನಾವು ಅರಿಶಿನ ಹಾಕಬೇಕು. ಒಂಚೂರು ಅರಿಶಿನ ಹಾಕ್ಬಿಟ್ಟು ಒಂಚೂರು ಚಿಲ್ಲಿ ಪೌಡರ್ ಹಾಕಬೇಕು. ನೋಡ್ಬೋದು, ಇವಾಗ ನಾನು 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಇಷ್ಟು ನಾವು ಟರ್ಮರಿಕ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಖಾರ ಎಲ್ಲ ಕಡೆ ಈ ಥರ ನೀಟಾಗಿ ನೋಡ್ಬೋದು. ಈ ಥರ ಆದಮೇಲೆ ನಾವು ತರಕಾರಿಗಳನ್ನ ಹಾಕಬೇಕು. ಸೊ ಇದು ಸ್ವಲ್ಪ ಆಗಿದೆ, ಇದು ನೀಟಾಗಿ ಎಲ್ಲ ಕಡೆ ಖಾರ ಹೋಗಿದೆ. ಸೊ ಇವಾಗ ನಾವು ತರಕಾರಿ ಎಲ್ಲ ಹಾಕಬೇಕು. ನೋಡಿ, ಇವಾಗ ಹಾಕ್ತೀನಿ. ಫಸ್ಟು ಪೊಟ್ಯಾಟೊ ಹಾಕ್ಕೊತೀನಿ.
ಇದೆಲ್ಲ ಒಂದೇ ಸಲ ಹಾಕ್ಬಿಡೋದು. ತರಕಾರಿ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಚೂರು ಹುಳಿದಿದ್ದೆ ಇವಾಗ ನೀಟಾಗಿ ಇದನ್ನು ಮಾಡಬೇಕು. ನೋಡ್ಬೋದು ನೀಟಾಗಿ ಬೇಯಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇಲ್ಲಿಟ್ಟಿದ್ದೇವಲ್ಲ ಈ ಮಸಾಲೆನ ಹಾಕಬೇಕು. ಈ ಮಸಾಲೆನ ಹಾಕ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಫಸ್ಟ್ ಇದು ಫ್ರೈ ಆಗಲಿ. ಕಾಣಿಸ್ತೀವಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಸ್ನ ಹಾಕ್ಕೊಳ್ಳಿ. ಆವಾಗಲೇ ತೋರಿಸಿದ್ದು ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ರೈಸ್ ಹಾಕ್ತಿದ್ದೀರಾ ಅಷ್ಟಕ್ಕೆ ನೀವು ಸ್ಪೈಸಸ್ನ ಹಾಕ್ಕೊಳ್ಳಿ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ. ಇವಾಗ ನೋಡ್ತಾ ಇರ್ಬೋದು ಫ್ರೈ ಆಗ್ತಿದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಯಾಕಂದರೆ ಇದು ಸ್ವಲ್ಪ ಡ್ರೈ ಆಗಿ ಕಾಣಿಸ್ತಿದೆ. ಸೊ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ, ಲೈಕ್ ಹಾಫ್ ಸ್ಪೂನ್. ಈ ಥರ ನಿಮ್ಗೆ ಡ್ರೈ ಅನಿಸಿದ್ರೆ ಒಂದು ಹಾಫ್ ಸ್ಪೂನ್ ಈ ಥರ ಹಾಫ್ ಸ್ಪೂನ್ ಆಯಿತು. ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಈ ಥರ ಡ್ರೈ ಆದಾಗ ಆಯಿಲ್ ಹಾಕ್ಕೊಳ್ಳೋಕ್ಕೇನು ಬೇಡ. ನೀವು ನಾರ್ಮಲಾಗಿ ಎಷ್ಟು ಬೇಕಂತ ನಿಮ್ಗೆ ಈಗ ಗೊತ್ತೇ ಆಗುತ್ತೆ. ನೀವು ಬೇಯಿಸ್ತಾ ಇರುವಾಗ ಎಷ್ಟು ಆಯಿಲ್ ಬೇಕು ಇದಕ್ಕೆ ಅಂತ. ಇವಾಗ ನೋಡಿ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ, ಆಮೇಲೆ ಮಸಾಲೆ ಹಾಕೋಕ್ಕೆ ಸಿಗ್ತೀನಿ. ಇವಾಗ ನೀವು ನೋಡ್ತಿರೋದು ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾವು ಈ ಮಸಾಲೆನ ಹಾಕೊಳ್ಳೋಣ. ನೀವು ಸೈಡಲ್ಲಿ ಇದು ನೀವು ಎಣ್ಣೆ ಹಾಕಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಅನ್ನ ಇದು ಮಾಡ್ಕೊಳ್ಳಿ. ನೋಡ್ಬೋದು ಹಾಕಿದ್ದೀನಿ, ಇದೆಲ್ಲ ನೀಟಾಗಿ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಇದು ವೆಜ್ ಪಲಾವ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸಿಗುತ್ತೆ ತಿನ್ನೋಕ್ಕೆ. ನೋಡ್ಬೋದು ಇದು ಇವಾಗ ಆಗಿದೆ. ಇದೆಲ್ಲ ನೀಟಾಗಿ ಬೇಯ್ದ್ಮೇಲೆ ನೋಡಿ ಈ ಥರ ನೀವು ಅಕ್ಕಿನ ನೀಟಾಗಿ ತೊಳ್ಕೊಂಡು ನೆನೆಸಿ ಇಟ್ಟಿರಬೇಕು. ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಲಿ, ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನೋಡ್ಬೋದು ನಾನು ಆವಾಗಲೇ ಸ್ವಲ್ಪ ಮಸಾಲೆ ಇಲ್ಲೇ ಉಳಿದಿತ್ತಲ್ಲ, ನೀವು ನೋಡಿದ್ರಿ. ಅದನ್ನು ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಹಾಕಬೇಕು. ನಾನು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಬಿಟ್ಟು ಹಾಕಬೇಕು. ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ಎಲ್ಲ ನೀಟಾಗಿ ಬೇಯಲಿ. ನೋಡ್ಬೋದು ಎಲ್ಲ ಹೆಂಗೆ ಬೆಂದಿದೆ ಅಂತ. ಈಗ ನೋಡಿದರೆ ನೀಟಾಗಿ ಕಾಣಿಸ್ತಿದೆ. ನೋಡ್ಬೋದು ಇದೆಲ್ಲ. ಇದಾದಮೇಲೆ ನೆಕ್ಸ್ಟು ನಾವು ರೈಸ್ ಹಾಕ್ಕೊಳ್ಳೋಣ. ಫಸ್ಟ್ ಇದು ನೀಟಾಗಿ ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಬೇಯಬೇಕಲ್ವ. ಸೊ ಇದೆಲ್ಲ ತರಕಾರಿ ಎಲ್ಲ ನೀಟಾಗಿ ಬೇಯಲಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ನೋಡ್ಬೋದು ಇವಾಗ ನಾವು ಉಪ್ಪು ಹಾಕ್ತಾಯಿದ್ದೀವಿ 1 ಸ್ಪೂನ್.
ಕಲ್ಲುಪ್ಪು ಹಾಕ್ಕೊಳ್ಳಿ ಆಯಿತಾ. ನೋಡ್ತಾ ಇರ್ಬೋದು. ಇವಾಗ ನಾನು ಉಪ್ಪು ಹಾಕೋಣ. ನೋಡ್ಬೋದು 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ನೋಡ್ಬೋದು ಹೇಗೆ ಕುಕ್ ಆಗ್ತಿದೆ ಅಂತ. ನೀಟಾಗಿ ಫ್ರೈ ಆಗಲಿ ನೋಡಿ ಗೈಸ್. ಇವಾಗ ನಾವು ಅಕ್ಕಿ ಹಾಕೊಂತೀವಿ. ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೆ ಗೈಸ್. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀವಿ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಇದೆ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇದು ನಾನು 2 ಗ್ಲಾಸ್ ಆಫ್ ಅಂದರೆ ಚಿಕ್ಕ ಗ್ಲಾಸಲ್ಲಿ 2 ಲೋಟ ಹಾಕಿದ್ದೀನಿ ಅಕ್ಕಿ. ಈ ಚಿಕ್ಕ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು 4 ಲೋಟ ನೀರು ಹಾಕ್ಕೊಬೇಕು. ಹಾಕ್ಕೊಂಡ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ನೋಡ್ಬೋದು ನಾನು ಗರಂ ಮಸಾಲಾನ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ನೋಡ್ಬೋದು. ಇವಾಗ ನೀವು ಇದೆಲ್ಲ ಹಾಕಿದ್ಮೇಲೆ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಆಮೇಲೆ ಗರಂ ಟೇಸ್ಟ್ ನೋಡಾದ್ಮೇಲೆ ನಾವು ಸ್ವಲ್ಪ ಉಪ್ಪು ಬೇಕಿತ್ತು, ಅವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇವಾಗ ನೀವು ಸ್ವಲ್ಪ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊಳ್ಳಿ, ಗರಂ ಮಸಾಲೆ ಇವಾಗಲೇ ಹಾಕಬೇಕು. ಮತ್ತು ಇವಾಗ ಇದಕ್ಕೆ ಲೆಮನ್ ಹಾಕಬೇಕಂತೆ. ಇವಾಗ ಹಾಕೋಣ ನೋಡಿ ಗೈಸ್. ಇದಕ್ಕೆ ನಾವು ಲೆಮನ್ ಹಾಕೋಣ. ನೋಡಿ ಲೆಮನ್ ಹಾಕ್ಕೊತಾ ಇದ್ದೀನಿ. ನೋಡಿ ಲೆಮನ್ ಹಾಫ್ ಲೆಮನ್ ಹಾಕ್ಕೊತಾ ಇದ್ದೀನಿ, ನಾನು ಫುಲ್ ಲೆಮನ್ ಹಾಕ್ಕೊತಾ ಇಲ್ಲ. ನೋಡಿ ಲೆಮನ್ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಸೊ ಇದು ಇವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಆವಾಗ ನೀಟಾಗಿ ಎಲ್ಲ ಕಡೆನೂ ಟೇಸ್ಟ್ ಹೋಗುತ್ತೆ ಲೆಮನ್ಗೆ. ಇವಾಗ ಇದನ್ನು ವಿಜಿಲ್ ಕುಕ್ಕರ್ ಲಿಡ್ ಹಾಕ್ಬಿಟ್ಟು ವಿಜಿಲ್ ಕೂಗ್ಸೋದಷ್ಟೇ. ಇವಾಗ ನಾನು ಇದು ನಿಮಗೆ ಆದಮೇಲೆ ಸಿಗ್ತೀನಿ. ನೋಡ್ಬೋದು ಗೈಸ್, ಇದು ಕುಕ್ಕರ್ ತೆಗೆದಾಗ ಹಿಂಗೆ ಕಾಣಿಸ್ತಿದೆ. ಇವಾಗ ಇದನ್ನು ನೋಡಿ ಆಗಿದೆ ಪಲಾವ್ ಚೆನ್ನಾಗಿದೆ ನೋಡಿ ಗೈಸ್. ಇವಾಗ ಇದನ್ನು ಸರ್ವ್ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ನೋಡ್ಬೋದು ಗೈಸ್, ಈ ಥರ ಆಗಿದೆ ಪಲಾವ್. ಟ್ರೈ ಮಾಡಿ.